ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬನ್ನಿ, ಲೀಗಲ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಈಗ ಹಿರಿಯ ವಕೀಲರು ಮತ್ತು ಜೆಡಿಎಸ್ ನಾಯಕರು ಆದಂತಹ ಪ್ರದೀಪ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಪ್ರದೀಪ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ಈಗ ಏನು FIR ಹಾಕಿದ್ದಾರೆ, ತಾವು ಹೇಳ್ತಾ ಇದ್ರಿ 2 FIR ಹಾಕಿದ್ದಾರೆ ಅಂತ. ಇದೇನು ಸುಮೋಟೋ FIR ಅಥವಾ ಏನಾದ್ರೂ ಯಾರಾದ್ರೂ ದೂರುದಾರರು ಇದ್ದಾರಾ? 2 FIR ಅಂತ ಇದ್ರಿ. 2 FIR ಅಲ್ಲಿ ಒಂದು FIR ಗೆ ದೂರುದಾರ ಯಾರು, ಇನ್ನೊಂದು FIR ಗೆ ದೂರುದಾರ ಯಾವುದು? ಒಂದ್ ಸ್ವಲ್ಪ ಮಾಹಿತಿ ಕೊಡಿ, ನಮಗೂ ಗೊತ್ತಾಗ್ಲಿ. ಒಂದ್ರಲ್ಲಿ ಒಂದು ಮಹಮ್ಮದ್ ಅಂತ, ಅವರು ಒಂದು ಪ್ರೈವೇಟ್ ಕಾರ್ ಡ್ರೈವರ್. ಅವ್ರು ಹೇಳ್ತಾರೆ ಅವ್ರ ಕಂಪ್ಲೇಂಟ್ ಅಲ್ಲಿ ನಮ್ಮನ್ನ ಬಾಡಿಗೆ ಕರ್ಕ ಬಂದಿದ್ರು ಅಂತ ಹೇಳ್ತಾರೆ. ಬಾಡಿಗೆ ಕರ್ಕ ಬಂದ್ರೆ ಅದು ಯೆಲ್ಲೋ ಬೋರ್ಡ್ ಆಗಿರ್ಬೇಕು. ಅವ್ರು ಹೇಳ್ತಿರ್ತಕ್ಕಂಥದ್ದು ವೈಟ್ ಬೋರ್ಡ್ ಅಲ್ಲಿ ಬಂದಿದ್ದಾರೆ. ಅವರು ಡ್ರೈವರ್ ಅಂತೆ. ಆಯ್ತು, ಇರ್ಲಿ, ಡ್ರೈವರ್ ಅಂತ ಮಹಮ್ಮದ್ ಅಂತ ಒಬ್ರು. ಇನ್ನೊಬ್ರು ಮುರಳಿ ಅಂತ ಇನ್ನೊಂದು FIR ಅಲ್ಲಿ ಅವರು ಪೊಲೀಸ್ ಅಂತ ಹೇಳ್ತಾರೆ. ಅವರಿಬ್ರು ಕಂಪ್ಲೇನೆಂಟ್ ಇದ್ರಲ್ಲಿ. ಆಕ್ಚುಲಿ ನೀವು ಇಡೀ ಇನ್ಸಿಡೆಂಟ್ ನೀವೆಲ್ಲ ಗಮನಿಸಿದಿರಿ. ಇನ್ಸಿಡೆಂಟ್ ಅಲ್ಲಿ ಅಧಿಕಾರಿಗಳು ಯಾರು, ಸರ್ವೆ ಡಿಪಾರ್ಟ್ಮೆಂಟ್ ಕಂದಾಯ ಅಧಿಕಾರಿಗಳು ಹಾಗೂ ಫಾರ್ಮರ್ಸ್, ಇವರಿಬ್ಬರ ನಡುವೆ ನಡೆದಂತ ಘರ್ಷಣೆ. ಆ ಘರ್ಷಣೆನಲ್ಲಿ ಪೊಲೀಸ್ ಅಧಿಕಾರಿಗಳು ಇಬ್ಬರನ್ನು ಬಿಡಿಸ್ತಾ ಇದ್ರು. ಇದನ್ನ ನಾವೆಲ್ಲ ನೋಡಿರ್ತಕ್ಕಂಥ ವಿಜುವಲ್ಸ್. ಆದ್ರೆ ನೀವು ಯಾರು ಈ ಘರ್ಷಣೆಗೆ ಒಳಗಾದ್ರು, ಈಗ ರೈತರಿಗೂ ಒಬ್ರಿಗೆ ಏಟಾಗಿದೆ, ರೈತರು ಅಲ್ಲಿದ್ದಾರೆ. ಎಸ್, ಈ ಯಾರೋ ಅಧಿಕಾರಿಗಳು ಬಂದ್ರು ನಮ್ಮೇಲೂ ಅಲ್ಲೇ ಆಗಿದೆ ಅಂತಾರೆ. ಸೊ ಇವ್ರು ಯಾರಾದ್ರೂ ಕಂಪ್ಲೇಂಟ್ ಆಗ್ಬೇಕಾಗಿತ್ತಲ್ವಾ? ಈ ಕಡೆಯಿಂದ ಇವ್ರು ಒಂದು ಕಂಪ್ಲೇಂಟ್ ಹಾಕೊಡ್ಬೇಕಾಯ್ತು ರೈತರು. ಆದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾರೋ ನಮ್ಮನ್ನು ಬಾಡಿಗೆ ಕರ್ಕ ಬಂದ್ರು ಅನ್ನೋ ಒಬ್ಬ ಡ್ರೈವರ್ನ ಇಟ್ಕೊಂಡು ಪ್ರೈವೇಟ್ ಪರ್ಸನ್ ಕೈಲಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಇನ್ನೊಂದು ಮುರಳಿ ಅಂತ ಒಬ್ಬ ಪೊಲೀಸ್ ಕೈಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿ ಬಂದಿರಂತ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅವ್ರ ಕೈಲಿ ಕಂಪ್ಲೇಂಟ್ ಕೊಡ್ಸಿಲ್ಲ. ಮೋರ್ ಅವರು ಇನ್ಸಿಡೆಂಟ್ ಆಗಿದ್ದು 2:30. ಸೊ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು 9:30 ಆಯ್ತು. ಇಷ್ಟು ಡಿಲೇ ಯಾಕಪ್ಪ ಅಂದ್ರೆ ಯಾರ ನಿರ್ದೇಶನಕ್ಕೋಸ್ಕರ ಕಾಯ್ತಾ ಇದ್ರಿ? ಯಾವ ಆದೇಶಕ್ಕೋಸ್ಕರ ಕಾಯ್ತಾ ಇದ್ರಿ? ಯಾರ ನಿರ್ದೇಶನದಂತೆ ಯಾವ್ಯಾವ ಹೆಸರುಗಳನ್ನ ಇಂಪ್ಲೀಡ್ ಮಾಡ್ಬೇಕು ಅಂತ ಹೇಳಿ ಯಾರು ನಿರ್ದೇಶನವನ್ನ ಕೊಟ್ರು, ಮುಖ್ಯಮಂತ್ರಿಗಳಿಗೆ ಕೊಟ್ರ ಅಥವಾ ಶಾಸಕರಿಗೆ ಕೊಟ್ರ, ಅವರ ನಿರ್ದೇಶನದಂತೆ ನೀವು FIR ನ ಹಾಕಿದ್ರ ಅನ್ನುವ ಎಲ್ಲಾ ಗುಮಾನಿಗಳು ಈ FIR ನ ನೋಡಿದ್ರೆ ಕಾಣಿಸುತ್ತೆ. ಅಲ್ಲ, ಈಗ ದೂರು ಕೊಡೋದು ಅವರ ಅಧಿಕಾರ. ಇಮಿಡಿಯೇಟ್ ಕೊಡ್ಬೇಕಾ, ಆಮೇಲೆ ಕೊಡ್ಬೇಕಾ, ಮತ್ತೊಮ್ಮೆ ಕೊಡ್ಬೇಕಾ ಅನ್ನೋದು ಪಾಯಿಂಟ್ ಅಲ್ಲ. ದ ಪಾಯಿಂಟ್ ಈಸ್ ಯಾರ ಮೇಲೆ ಈಗ FIR ಹಾಕಿದಾರಲ್ಲ, ಸೊ ಅದ್ರಲ್ಲಿ ಎಷ್ಟು ಜನ, 3 ಜನ ಏನೋ ಹೆಣ್ಮಕ್ಳು ಇದ್ದಂಗೆ ಇದ್ದಾರೆ ಸರ್. ಅದ್ರಲ್ಲಿ 3 ಜನ ಹೆಣ್ಮಕ್ಳು ಇದ್ದಾರೆ. ಅವ್ರನ್ನೆಲ್ಲ ಏನ್ ಇವಾಗ ಏನ್ ಅವ್ರನ್ನ ಅರೆಸ್ಟ್ ಮಾಡಿದಾರಾ ಅಥವಾ ಹೆಂಗೆ, ಏನು, ವಾಟ್ ಈಸ್ ದ ಸ್ಟೇಟಸ್ ನಾವ್? ಈಗ ವರಲಕ್ಷ್ಮಿ ಭಾಗ್ಯ ಅಂತ ಹೇಳಿ ಹೆಣ್ಮಕ್ಳಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂತ, ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಫಾರ್ಮರ್ಸ್ ಏನ್ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಹೇಳಿದ್ದೇನಪ್ಪ ಅಂದ್ರೆ, ಯಾಕೆ ಸರ್ ನಾವು ಬೇಲ್ ತಗೋಬೇಕು, ತಗೊಳ್ಳೋದೇ ಬೇಡ ಸರ್, ನಾವು ಜೈಲ್ಗೆ ಹೋಗಕ್ ರೆಡಿ ಇದೀವಿ ಸರ್, ನಮ್ಮನ್ನ ಅರೆಸ್ಟ್ ಮಾಡ್ಲಿ ಸರ್ ಅಂತ ಹೇಳಿದ್ರು. ನಾವು ಜೈಲ್ಗೆ ಹೋಗಕ್ ರೆಡಿ ಇದೀವಿ, ನಮ್ಮನ್ನ ಇನ್ನೂ 100 FIR ಗಳನ್ನ ಹಾಕ್ಲಿ, ನಮ್ 100 ಜನ ಮೇಲೆ ಹಾಕ್ಲಿ, ಇಲ್ಲಿರೋರ್ ಎಲ್ಲರೂ ಹಾಕ್ಲಿ, ನಾವು ಒಟ್ಟಾಗಿ ಇಲ್ಲೂ ಕೂತಿದೀವಿ ಹೋರಾಟ ಮಾಡ್ಕೊಂಡು, ಜೈಲಲ್ಲೂ ಕೂತ್ಕೋತೀವಿ ಹೋರಾಟ ಮಾಡ್ಕೊಂಡು ಅಂತ ಹೇಳಿದ್ರು. ಅಂದ್ರೆ ಅವರು ಇವ್ರು ಹೇಳ್ತಾರಲ್ಲ, ಆರೋಪ ಹೊರಿಸ್ತಾ ಇದಾರಲ್ಲ, ಎಲ್ಲೋ ಮಂಡ್ಯದಿಂದ ಕರ್ಕ ಬಂದವ್ರೆ, ಅದೆಲ್ಲೋ ಮೈಸೂರಿಂದ ಕರ್ಕ ಬಂದವ್ರೆ ಅಂತ ಹೇಳ್ತಾರಲ್ಲ ಮೇಡಮ್. ಇದಕ್ಕೆ ವಿರುದ್ಧವಾಗಿ ಆ ರೈತರು ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ, ತಮ್ಮ ಬದುಕಿನ ಪ್ರಶ್ನೆ, ತಮ್ಮ ಹಕ್ಕಿನ ಪ್ರಶ್ನೆ. ಹಾಗಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಿಜವಾದ ರೈತರು. ಹಾಗಾಗಿ ಅವರು ಜೈಲ್ಗೂ ಹೋಗ್ಲಿಕ್ಕೆ ಸಿದ್ಧ ಇರತಕ್ಕಂಥವ್ರು. ಯಾರ ಕಾಸು ಕೊಟ್ಟು ಕರ್ಕ ಬಂದವ್ರ ಇದ್ರೆ ಹಂಗಂತ ಇದ್ರಾ? ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗೌರವಯುತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನಾ ನಿರತ ರೈತರ ಜೊತೆ ಖಂಡಿತವಾಗಿಯೂ ಅವ್ರು ಈಗಲೂ ಮುಕ್ತ ಮನಸ್ಸಿನಿಂದ ಅವ್ರ ಜೊತೆ ಮಾತುಕತೆ ಮಾಡಿ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಎಲ್ಲಾ ಅವಕಾಶಗಳಿದಾವೆ. ಯಾರಿಗೆ ಪೆನ್ನು ಪೇಪರ್ ಕೊಟ್ಟಂತ ಆ ಜಿಲ್ಲೆಯ ಜನರಿಗೆ ನೀವು FIR ನ ಹಾಕಿ ಜೈಲು ಕಳಿಸ್ತಕ್ಕಂಥದ್ದು ಸಾಧನೆ ಅಲ್ಲ. ಸಾಧನೆಗೆ ಬೇಕಾದಷ್ಟು ದಾರಿಗಳಿದಾವೆ. ಟೌನ್ಶಿಪ್ ಮಾಡೋದು ಸಾಧನೆ ಅಲ್ಲ. ನೀವು ಡ್ಯಾಮ್ ಕಟ್ಟಿ ನಿಮ್ಗೆ ಸಾಧನೆ ಆಗುತ್ತೆ. ನೀವು ಇನ್ನೊಂದ್ ಯಾರೋ ಇಂಡಸ್ಟ್ರಿ ತಗೋ ಬನ್ನಿ, ಸಾಧನೆ ಆಗುತ್ತೆ. ಟೌನ್ಶಿಪ್ ನಿರ್ಮಾಣ ಮಾಡೋದ್ರಿಂದ ಯಾರೋ ಶ್ರೀಮಂತರಿಗೆ ಅನುಕೂಲ ಆಗ್ಬೋದೇ ಹೊರತು ಈ ನಾಡಿಗೆ ಅಭಿವೃದ್ಧಿ ಆಗಲ್ಲ ಅದು. ನೀವು ಅದೇ ಒಂದು ಡ್ಯಾಮ್ ಕಟ್ಟಿದ್ರೆ ಇಡೀ ರಾಜ್ಯ, ದೇಶ ನೋಡುತ್ತೆ ನಿಮ್ಮನ್ನ. ಈಗ ಸರ್, ಹೊರಗಡೆ ಜನಕ್ಕೆ ಇದನ್ನ ನೋಡಿ, ಯಾವುದೇ ಒಂದು ಹೋರಾಟ ತನ್ನ ದಿಕ್ಕುದೆಸೆಯನ್ನ ಕಳೆದುಕೊಳ್ಳೋದು ಯಾವಾಗ ಅಂತಂದ್ರೆ, ಹೋರಾಟಗಾರರ ಒಗ್ಗಟ್ಟು ಕುಂಠಿತವಾದಾಗ ಅಥವಾ ಒಗ್ಗಟ್ಟು ಒಡೆದು ಹೋದಾಗ. ಇವತ್ತು ಆಗಿರೋದು ಅದೇ. ಇವತ್ತು ಹೆಂಗಾಗಿದೆ ಅಂದ್ರೆ, ಇಟ್ಸ್ ಬಿಟ್ವೀನ್ DK ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ಅವರು ಅನ್ನೋ ತರದಲ್ಲಿ ಬಿಡದಿ ರೈತರ ಹೋರಾಟ ರಾಜಕೀಕರಣಗೊಂಡಿದೆ.
ಇಂತಹ ಸಂದರ್ಭದಲ್ಲಿ ಸರ್ ಆ ನಿಜವಾದ ರೈತರು ಯಾರು ತಮ್ಮ ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರ ನಿಜವಾದ ಬೇಡಿಕೆಯು ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಪ್ರೇರಿತ ಅನ್ನೋ ತರದಲ್ಲಿ ಅದು ಬಿಂಬಿಸಲ್ಪಡ್ತಾ ಇದೆ ಸರ್. ಸೊ ಐ ಡೋಂಟ್ ನೋ JDS ನ ರಂಗ ಪ್ರವೇಶ ರೈತರಿಗೆ ಒಳ್ಳೇದಾಗ್ತಾ ಇದೆಯಾ, ಅವ್ರಿಗೆ ರಿವರ್ಸ್ ಆಗ್ತಾ ಇದೆಯಾ, ಐ ಡೋಂಟ್ ನೋ. ಯಾಕಂದ್ರೆ ಈ ಕಡೆ ನಾಡನ್ನ ಆಳುವಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಖಂಡಿತ ಪರ್ಸನಲ್ ಆಗಿ ತಗೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಮೇಡಮ್. ಯಾಕೆ ಅಂತಂದ್ರೆ ಒಂದು ಯೋಜನೆಗೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಿಮಗೆ ನಾನು ನೋಡಿದ ಮಟ್ಟಿಗೆ ನನ್ನ ಕಳೆದ 20 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನ್ ನೋಡಿದ ಅತ್ಯಂತ ಉಗ್ರ ಹೋರಾಟ ಯಾವ್ದಾದ್ರು ಆಗಿದ್ರೆ ಬಿಡದಿ ಹೋರಾಟ. ಯಾಕೆಂದ್ರೆ ಈ ರೀತಿ ಹೆಣ್ಮಕ್ಳು ಪೊರ್ಕೆ ತಗೊಂಡು ರಸ್ತೆಗಿಳಿದಿದ್ದು ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿದ್ದು ನೋಡಿದ್ರೆ ಇದೇ ಫಸ್ಟ್ ಟೈಮ್ ನನ್ನ ಪ್ರಕಾರ. ಈ ರೀತಿಯ ರೈತರ ಕಟ್ಟೆ ಹೊಡೆದಿದ್ದು ನಾನು ಯಾವುದು ನೋಡೇ ಇಲ್ಲ. ಹಿಂದೆ ಆಗಿತ್ತಂತೆ, ಆದ್ರೆ ನನ್ನ ಈ ಕಳೆದ 20 ವರ್ಷಗಳಲ್ಲಿ ಇಷ್ಟು ಮಟ್ಟಿಗೆ ಅಧಿಕಾರಿಗಳನ್ನ ಮತ್ತೆ ಕಾರ್ಗಳನ್ನ ಅಡ್ಡ ಹಾಕಿ ಅವ್ರು ರೊಚ್ಚಿಗೆದ್ದು ಇವತ್ತು ಹೋರಾಟವನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಆ ಪ್ರತಿಭಟನಾ ನಿರತ ರೈತರ ಗಮನವನ್ನ ಇಟ್ಕೊಂಡು ಅವರ ಹಕ್ಕನ್ನ ಇಟ್ಕೊಂಡು ಅವರ ಏನು ಹೋರಾಟ ಮಾಡ್ತಾ ಇದಾರೆ ಆ ಹಕ್ಕಿಗೆ ಆ ಹೋರಾಟಕ್ಕೆ ಬೆಲೆ ಕೊಟ್ಟು ಮುಖ್ಯಮಂತ್ರಿಗಳು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಮಾಡಿದ್ರೆ ಖಂಡಿತ ಸಮಸ್ಯೆ ಬಗೆಹರಿಸಬಹುದು. ಆದ್ರೆ ಬಗೆಹರಿಸೋ ಪ್ರಯತ್ನ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗದೆ ಇರೋದು ಏನು ಅಂತಂದ್ರೆ, ನೀವ್ ಯಾರು ಅಲ್ಲಿಗೆ ಹೋಗಕ್ಕೆ ಇಂತ ಆ ಕ್ಷೇತ್ರಕ್ಕೊಬ್ಬ ಶಾಸಕರು ಅಂತ ಇದ್ದಾರೆ, ಕೊಡೋರು ನಿಮ್ ಕ್ಷೇತ್ರದ ಮತದಾರರೇ, ಕೊಡ್ತಾ ಇರೋರು ನಿಮ್ಮ ಕ್ಷೇತ್ರದ ಮತದಾರರೇ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯವೇ ಯಾಕೆ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಉಗ್ರ ಪ್ರತಿಭಟನೆ ನಡೆದಿದೆ. ಅಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ, ಹೆಣ್ಮಕ್ಳು ಕೂಡ ಪರ್ಕೆ ಹಿಡ್ಕೊಂಡು ಅಲ್ಲಿ ದೊಡ್ಡ ಒಂದು ಇಡೀ ದೇಶದ ಗಮನ ಸೆಳೆಯುವಂತಹ ಹೋರಾಟ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಬೇಕಾಗಿರೋದು ಬಾಲಕೃಷ್ಣ ಅವರು, ಅಲ್ಲಿಗೆ ಹೋಗ್ಬೇಕಾಗಿರೋದು ಆ ಸ್ಥಳೀಯ ಶಾಸಕರು. ಸ್ಥಳೀಯ ಶಾಸಕರು ಎಲ್ಲಿದ್ದಾರೆ? ಸ್ಥಳಕ್ಕೆ ಹೋಗಲಾರ್ದೆ ಕೊಡೋರು ಕೊಡದೇ ಇರೋರು ಇವ್ರ ಮಧ್ಯೆ ಒಂದು ತಾಳ ಮೇಳ ವಿಶ್ವಾಸಕ್ಕೆ ತಗೊಳ್ಳೋದು ಅಥವಾ ಏನೋ ಒಂದು ಹಿಸ್ ಪ್ರೆಸೆನ್ಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಬಟ್ ಐ ಡೋಂಟ್ ನೋ ವೇರ್ ಇಸ್ ಹಿ. ಎಲ್ಲೋ ಕುತ್ಕೊಂಡು ನೋಡಿ ಯಾರು ಕೊಡ್ತಾ ಇದಾರೆ ಅವ್ರದ್ದು ಮಾತ್ರ ಸರ್ವೆ ಮಾಡ್ತಾ ಇದೀವಿ, ಯಾರು ಕೊಡ್ತಾ ಇಲ್ಲ ಅವ್ರದ್ದು ಸರ್ವೆ ಮಾಡ್ತಾ ಇಲ್ಲ ಅಂತ ಹೇಳಕ್ ಇವರೇ ಬೇಕಾ? ಅಲ್ಲಿ ಬಿಡದಿಲ್ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ. ತಾವು ದಯಮಾಡಿ ಶಾಸಕರಾದಂತ ಬಾಲಕೃಷ್ಣ ಅವರು ಯಾರು ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿಗೆ ಹೋಗಿ ಮಾತಾಡಿ. ನೀವ್ ಯಾರನ್ನೋ ಚುಚ್ಚಿಕ್ಕಿ ಅವ್ರಿಗೆ ಯಾರಿಗೋ PP ಊದಿ ಯಾರೋ ಒಂದಷ್ಟು ಜನ 50 ಜನ ರೈತರನ್ನ ಅವ್ರ ವಿರುದ್ಧ ಎತ್ಕಡ್ತಿದ್ರಲ್ಲ, ಇನ್ನೊಂದು ರೈತ ಸಂಘಟನೆಯನ್ನ ಹುಟ್ಟಾಕಿ 10 ದಿವಸದಿಂದ ಈಗ 10 ಡೇಸ್ ಇಂದ ಅವ್ರು ಬಂದಿರೋದು ಮೇಡಮ್. ಇವ್ರು 395 ದಿವಸದಿಂದ ಹೋರಾಟ ಮಾಡ್ತಾವ್ರೆ. ಈ 10 ದಿವಸದಿಂದ ಇನ್ನೊಂದು 395 ದಿವಸದಿಂದ ಹೋರಾಟ ಮಾಡ್ತಾವ್ರೆ. ಇವ್ರು ಯಾರನ್ನೋ 10 ದಿವಸದಿಂದ ಅಲ್ಲಿ ಪೆಂಡಾಲ್ ಹಾಕಿ ಕುಣಿಸಿದ್ರಲ್ಲ, ಚೇರ್ ಹಾಕಿ, ಅಲ್ಲೋಗಿ ನೋಡಿ ಅವ್ರಿಗೆ ಅಂದ್ರೆ ಇನ್ನೇನ್ ಸರ್ ಪ್ರದೀಪ್ ಅವ್ರೆ, ರಾಜಕೀಯ ಅಂದ್ರೆ ಏನ್ ಸ್ವಾಮಿ? ರಾಜಕೀಯ ಅಂದ್ರೆ ಇದೇ ತಾನೇ. ರಾಜಕೀಯ ಅಂದ್ರೆ ಒಡೆದು ಆಳೋದು. ನಾನು ಭೂಮಿ ಕೊಡ್ತಾ ಇರುವಂತ ರೈತರು ತಪ್ಪು, ಅವರು ಏನೋ ಮಾಡ್ತಾ ಇದ್ದಾರೆ ಅನ್ನೋದಲ್ಲ. ಅವ್ರ ಹಕ್ಕಿಗೋಸ್ಕರ ಅವ್ರು ಹೋರಾಡುವಂತಹ ಅಧಿಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಅವ್ರಿಗಿದೆ. ಆದರೆ ಸರ್ಕಾರಗಳು ಇಂತಹ ಗೋಲ್ಡನ್ ಆಪರ್ಚುನಿಟಿಯನ್ನ ಬಳಸ್ಕೊಳ್ತವೆ. ಸರ್ಕಾರಗಳು ಇಂತಹ ಗೇಮ್ಗಳನ್ನ ಪ್ಲೇ ಮಾಡ್ತವೆ. ಮುಂದೊಂದು ದಿನ ನೀವೆಲ್ಲರೂ ಅಣ್ತಮ್ಮಂದ್ರ ತರನೇ ಬಾಳ್ಬೇಕು ಅಲ್ಲಿ. ನಾಳೆ DK ಶಿವಕುಮಾರ್ ಅವರು ಬಾಲಕೃಷ್ಣ ಅವರು ಅಲ್ಲಿ ಬರಲ್ಲ, ನೀವು ಅಣ್ತಮ್ಮಂದ್ರ ತರ ಬಾಳ್ಬೇಕು. ಊರೇ ಇಲ್ದೇನೆ ಅಲ್ಲಿ ಹೈಟೆಕ್ ಟೌನ್ಶಿಪ್ ಆಗುವಾಗ ಇನ್ನೆಲ್ಲ ಅಣ್ತಮ್ಮಂದ್ರು ಬಿಡಿ, ಎಲ್ಲ ಆಗೋಯ್ತು, ಮುಗ್ದೋಯ್ತು. ಊರ್ಗೂರೇ ಇನ್ನೇನ್ ಅಣ್ತಮ್ಮಂದ್ರೆ ಎಲ್ಲಿ, ನೆರೆಹೊರೆಯರು ಎಲ್ಲಿ? ಪಾಪ ಇಲ್ಲಿ ಒಕ್ಕಲೆಬ್ಸಿ ಎಲ್ಲೆಲ್ಲ ಆಗ್ತಾರೋ ಅವ್ರನ್ನ. ಅವ್ರೆಲ್ಲ ದಿಕ್ಕಾಪಾಲಾಗಿ ಇಡೀ ಬದುಕನ್ನೇ ಕಳ್ಕೊಳ್ತಾರೆ. ಅವ್ರೆಲ್ಲ ಆ ಸ್ಥಳದಲ್ಲೇ ಅವ್ರು ಇದ್ದಂತ ಸ್ಥಳವೇ ಮಾಯ ಆಗೋಗೋದ್ರಿಂದ ಅವ್ರಿಗೆ ನೀವ್ ಹೇಳ್ದಾಗ ಅನಿವಾರ್ಯವಾಗಿ ಬೇರೆ ಎಲ್ಲೋ ಹೊರಗಡೆ ಹೋಗಿ ಬದುಕನ್ನ ಕಟ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಶಾಸಕರು ಈ ಬಗ್ಗೆ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಆಗ್ತಾ ಇತ್ತು. ಶಾಸಕರು ಎಲ್ಲೋ ಕೂತ್ಕೊಂಡು ತಾವು ಮುತುವರ್ಜಿ ವಹಿಸ್ಬೇಕಾದಂತ ಜವಾಬ್ದಾರಿ ತೆಗೆದುಕೊಳ್ಬೇಕಾದಂತ ಶಾಸಕರು ಜವಾಬ್ದಾರಿಯಿಂದ ನುಣುಚ್ಕೊಂಡು ಎಲ್ಲೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ದುರ್ದೈವದ ಸಂಗತಿ. ಅಲ್ಲ, ಬಹಳ ಸಲ ಏನಾಗುತ್ತೆ ಅಂದ್ರೆ ಸರ್, ಇಂತಹ ಪ್ರಕರಣಗಳಲ್ಲಿ ಕೆಲ ಶಾಸಕರುಗಳು ಇವನ್ ಸರ್ಕಾರದ ಭಾಗವಾಗಿದ್ರು ಕೂಡ ಅವರಿಗೆ ಮುಖ್ಯಮಂತ್ರಿಗಳಿಂದ ಅಥವಾ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸ್ ಗಳಿಂದ ಒತ್ತಡ ಇದ್ರೂ ಕೂಡ ನಾಳೆ ನಾನು ಇವ್ರ ಹತ್ರಕ್ಕೆ ಬರಬೇಕು, ಇವ್ರ ಹತ್ರನೇ ವೋಟ್ ಹಾಕಿಸ್ಕೋಬೇಕು, ಮತ್ತೆ ಇವ್ರು ನನಗೆ ವೋಟ್ ಹಾಕಿದ್ದಾರೆ ಅನ್ನುವಂತಹ ಒಂದು ಔದಾರ್ಯ ಇರುತ್ತೆ ಸರ್. ಹಾಗಾಗಿ ಆ ಶಾಸಕರು ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನರನ್ನು ಬಿಡಲ್ಲ ಅಂತ ನಿಂತ್ಕೊಂಡ್ಬಿಡ್ತಾರೆ. ಖಂಡಿತ ಮೇಡಮ್, ಖಂಡಿತ. ಪ್ರಕರಣಗಳನ್ನ ಬಹಳ ನೋಡಿದೀನಿ ಸರ್. ಅಂತ ಪ್ರಕರಣಗಳ
ಸರ್ಕಾರವನ್ನೇ ಎದುರಾಕೊಂಡು ಸರ್ಕಾರದ ಭಾಗವಾದ್ರು ಅದೇ ಪಕ್ಷದ ಶಾಸಕರಾದ್ರು ನಥಿಂಗ್ ಡೂಯಿಂಗ್. ನನಗ್ ಮತ ಹಾಕಿದ್ದಾರೆ, ಅವ್ರ ಋಣ ನನ್ನ ಮೇಲಿದೆ, ನಾನು ಇವ್ರ ಪರವಾಗಿ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ಳುವಂತ ಬಹಳ ಶಾಸಕರನ್ನ ನೋಡಿದ್ದೀನಿ ನನ್ನ ಈ ಒಂದು ಜರ್ನಲಿಸಮ್ ಅಲ್ಲಿ. ಹೌದು ನಿಜ. ಆದ್ರೆ ಈ ಶಾಸಕರು ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ರೆ ಅದೇನು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಏನು ಮುಂದೆ ನಮಗೂ ಈ ಶಾಸಕರು ಈಗ ಕೊಡೋರು ಇದಾರೆ, ಕೊಡದೇ ಇರೋರು ಇದಾರೆ. ಹಿಂಗಾಗಿ ಇವರು ಸ್ವಲ್ಪ ಕೊಡೋರ್ ಪರ ಇದಾರೆ ಅಷ್ಟೇ. ಅಲ್ಲ ಅವ್ರು ಯಾಕೆ ಅಂತಂದ್ರೆ ಕೇಳ್ತೀನಿ, ಯಾಕೆ ಅವ್ರು ಆ ತಲೆಲಿದೆ ಅಂತಂದ್ರೆ ಅವ್ರಿಗೆ ಒಂದು ಮುಂದಾಲೋಚನೆ ಇದೆ. ಯಾಕೆಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಆದ್ರೆ ಈ ಕ್ಷೇತ್ರ ರಾಮನಗರಕ್ಕೆ ಹೋಗುತ್ತೆ ಬಿಡದಿ ನನಗ್ ಬರಲ್ಲ ಮಾಗಡಿಗೆ ಅನ್ನುವ ಮುಂದಾಲೋಚನೆ ಇರ್ಬೋದು ಅವ್ರಿಗೆ. ಹಾಗಾಗಿ ನಂಗೆ ಬರಲ್ಲ ಅನ್ನೋ ಒಂದು ನೆಗ್ಲೆಕ್ಟೆನ್ಸ್ ಇರ್ಬೇಕು ಅವ್ರಿಗೆ. ಅಲ್ಲ ಕುಮಾರಸ್ವಾಮಿ ಅವ್ರ ಮಾತು ಕೇಳ್ಬಿಟ್ಟು ನೀವು ರೈತರು ಕೆಟ್ಟೋಗ್ಬಿಟ್ರಿ ನೋಡಿ, ಇವತ್ತು ಕೇಸ್ ಹಾಕ್ಸ್ಕೊಂಡು ನೀವು ನಾಳೆ ಕೋರ್ಟ್ ಅಲಿಬೇಕಾಗತ್ತೆ. ಸೊ ಕುಮಾರಸ್ವಾಮಿ ಅವ್ರ ಏನೋ ಪಾಲಿಟಿಕ್ಸ್ಗೋಸ್ಕರ ಎತ್ಕಡ್ತಾ ಇದ್ದಾರೆ. ನೀವು ಅವ್ರನ್ನ ನಂಬ್ಕೊಂಡು ನೀವು ಸರ್ಕಾರನ ಎದುರಾಕೊಂಡ್ರೆ ನಾಳೆ DK ಶಿವಕುಮಾರ್ ಅವ್ರನ್ನ ಎದುರಾಕೊಂಡ್ರೆ ನಿಮ್ಗೆ ಉಳಿಗಾಲ ಇದ್ಯಾ? ಈ ಲೈನ್ ಓಡಾಡ್ತಾ ಇದೆ ಸರ್. ಮೇಡಮ್ ಈಗ DK ಶಿವಕುಮಾರ್ ಇರೋದು ಇದೇ ಕಾನ್ಸ್ಟಿಟ್ಯೂಷನ್ ಕೆಳಗಡೆ, ಕಾನೂನು ಕೆಳಗಡೆನೆ. ನಾವಿರೋದು ಒಬ್ಬ ಸಾಮಾನ್ಯ ರೈತ ಇರೋದು ಇದೇ ಕಾನ್ಸ್ಟಿಟ್ಯೂಷನ್ ಕಾನೂನು ಕೆಳಗಡೆನೆ. ಇದು ಕಾನೂನು ಬಿಟ್ಟೇನು ಮಾಡಕ್ಕಾಗಲ್ಲ. ಅವ್ರು ಕಾನೂನು ದುರುಪಯೋಗ ಪಡಿಸ್ಕೊಂಡು ಯಾವ್ದೋ FIR ಹಾಕ್ಬಿಟ್ಟ ತಕ್ಷಣ ಅದು ಇನ್ನೇನೋ ಮಾಡ್ಬಿಟ್ಟ ತಕ್ಷಣನೇ ಏನೋ ಆಗ್ಬಿಡಲ್ಲ. ನಾವು ಇದನ್ನ ಕೇವಲ ಬಿಡದಿ ಹೋರಾಟವನ್ನ ಬಿಡದಿಗೆ ಮಾತ್ರ ಸೀಮಿತಗೊಳಿಸ್ತೇನೆ. ಮುಂದಕ್ಕೆ ಅದನ್ನ ಕಾನೂನು ಹೋರಾಟವನ್ನ ನ್ಯಾಯಾಲಯದ ಮೆಟ್ಟಿಗೂ ತೆಗೆದುಕೊಂಡು ಹೋಗುವ ಎಲ್ಲಾ ಆಯಾಮಗಳನ್ನ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಖಂಡಿತ ಅದಕ್ಕೊಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಿಗೆ MP ಯಾರು ಬರ್ತಾರೆ ಸರ್? MP ಅವರು ಡಾಕ್ಟರ್ ಮಂಜುನಾಥ್ ಅವರು. ಎಲ್ಲಿದ್ದಾರೆ ಅವರು? ಅಡ್ರೆಸ್ ಇಲ್ಲ ಸರ್. ಖಂಡಿತ ಅವರು ಹೋರಾಟಕ್ಕೆ ಬಂದಿದ್ರಲ್ಲ ಮೇಡಮ್. ಈಗೆಲ್ಲ ಎಲ್ಲಿದ್ದಾರೆ ಸರ್? ಇಷ್ಟೆಲ್ಲ ನಡೀತಾ ಇದ್ರು. ಅವರು ತುಂಬಾ ಸೊಫಿಸ್ಟಿಕೇಟೆಡ್ ಡಾಕ್ಟ್ರು, ಕ್ಲಾಸ್ ಪೀಪಲ್. ಬಟ್ ಜನ ಮತ ಹಾಕಿದವರು ಆನ್ ಗ್ರೌಂಡ್ ಇರ್ಬೇಕು ಸರ್. ಖಂಡಿತ ಇರ್ಬೇಕು. ಖಂಡಿತ ನೀವ್ ಹೇಳೋದಕ್ಕೆ ನನ್ನ ಸಹಮತ ಇದೆ. ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೋಬೇಕು ಈ ಹೋರಾಟಕ್ಕೆ. ಇನ್ನೂ ಜಾಸ್ತಿ ಅವ್ರು ತೊಡಗಿಸ್ಕೊಳ್ಳಿಂದ ನಾನು ಈ ಮೂಲಕ ಬೇಡ್ಕೊಳ್ತೀನಿ ಅವ್ರನ್ನ. ಖಂಡಿತ ಇರ್ಬೇಕು. ನೀವ್ ಹೇಳೋದಕ್ಕೆ ನನ್ನ ಸಹಮತ ಇದೆ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ.